ಆತ್ಮೀಯ ಎಲ್ಲ ದ್ವಿತೀಯ PUC ವಿದ್ಯಾರ್ಥಿಗಳೇ, ತಮಗೆ ಅನುಕೂಲ ಆಗಲಿ ಅಂತೇಳಿ ಭಾರತದ ಮುಖ್ಯ ಚುನಾವಣಾ ಆಯುಕ್ತರ ಪಟ್ಟಿಯನ್ನು ತಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದು, ಇದರಲ್ಲಿ ಮುಖ್ಯ ಚುನಾವಣಾ ಆಯುಕ್ತರು ಅಂತಂದರೆ 1993ರವರೆಗೂ ಕೂಡ ಚುನಾವಣಾ ಆಯೋಗದಲ್ಲಿ ಒಬ್ಬರೇ ಆಯುಕ್ತರಾಗಿ ಕಾರ್ಯವನ್ನು ನಿರ್ವಹಿಸ್ತಿದ್ರು. ಆದರೆ 1993ರ ನಂತರ ಚುನಾವಣಾ ಆಯೋಗ ತ್ರಿಸದಸ್ಯ ಆಯೋಗ ಆಗಿದ್ದು, ಈಗ ಒಬ್ಬರು ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಉಳಿದಂಥ ಇಬ್ಬರು ಆಯುಕ್ತರು ಇರ್ತಾರೆ. ಎಲ್ಲಿಂದ ಅಂದರೆ 1993ರಿಂದ ಅಂತೇಳಿ ತಮಗೆ ಗೊತ್ತು. ತಮ್ಮ ಅಧ್ಯಯನದ ಅನುಕೂಲಕ್ಕಾಗಿ ಇದುವರೆಗೂ ಭಾರತದಲ್ಲಿ ಆಗಿರುವ ಭಾರತದ ಮುಖ್ಯ ಚುನಾವಣಾ ಆಯುಕ್ತರ ಪಟ್ಟಿಯನ್ನು ತಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದು, ಇದನ್ನು ಗರಿಷ್ಠ ಮಟ್ಟದಲ್ಲಿ ಬಳಸ್ಕೊತೀರಿ ಅಂತೇಳಿ ಭಾವಿಸ್ತಾ ನೋಡಿ, ಮೊದಲನೆಯ ಚುನಾವಣಾ ಆಯುಕ್ತರಾಗಿ ಕಾರ್ಯವನ್ನು ನಿರ್ವಹಿಸಿದವರು ಸುಕುಮಾರ್ ಸೇನ್. ಇವರು 21 ಮಾರ್ಚ್ 1950ರಿಂದ 19 ಡಿಸೆಂಬರ್ 1958ರವರೆಗೆ, ಅಂದರೆ 8 ವರ್ಷ 273 ದಿನಗಳವರೆಗೂ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದನ್ನು ನಾವು ನೋಡ್ತೀವಿ. ಮತ್ತು ಈ ಚುನಾವಣಾ ಆಯೋಗದ ಆಯುಕ್ತರ ಅವಧಿಯಲ್ಲಿ ಈಗ ಸದ್ಯದ ಮಟ್ಟಿಗೆ ವ್ಯತ್ಯಾಸಗಳನ್ನು ನೋಡ್ತೀವಿ. ಇಲ್ಲಿ ನೋಡಿದರೆ ಇವರು 8 ವರ್ಷ 273 ದಿನಗಳವರೆಗೆ ಕಾರ್ಯವನ್ನು ನಿರ್ವಹಿಸಿದರೆ, ಮೂಲತಃ ಚುನಾವಣಾ ಆಯೋಗದ ಆಯುಕ್ತರ ಅವಧಿಗೆ ಸಂಬಂಧಪಟ್ಟಿರುವಂಥ ಯಾವುದೇ ನಿಯಮಗಳು ಇರಲಿಲ್ಲ. ಆದರೆ ಚುನಾವಣಾ ಆಯುಕ್ತರ ಅಧಿಕಾರ ಅವಧಿಯ ಬಗ್ಗೆ 1973ರಲ್ಲಿ 5 ವರ್ಷಕ್ಕೆ ನಿಗದಿಪಡಿಸಿದರು. ನಂತರ 1986 ಜನವರಿ 1ರಿಂದ 6 ವರ್ಷಕ್ಕೆ ನಿಗದಿಪಡಿಸಲಾಗಿದೆ. ಆದರೆ ಈ 6 ವರ್ಷದ ಅವಧಿ ಹೇಗಿರುತ್ತೆ ಅಂತಂದರೆ, 6 ವರ್ಷಗಳು ಅಥವಾ ಅವರಿಗೆ 65 ವರ್ಷಗಳು ತುಂಬುವುದರ ಒಳಗಾಗಿ, ಅಂದರೆ ಅವರಿಗೆ 6 ವರ್ಷ ಅವಧಿ ಅಥವಾ ಅವರಿಗೆ ಅದರ ಮಧ್ಯಾಹ್ನ ಏನಾದರೂ 65 ವರ್ಷ ವಯಸ್ಸಾಯಿತು ಅಂತಂದರೆ ಅವರು ಚುನಾವಣಾ ಆಯೋಗದಿಂದ ನಿವೃತ್ತರಾಗ್ತಾರೆ. ಆದರೆ ಇಲ್ಲಿ ಸುಕುಮಾರ್ ಸೇನ್ ಅವರ ಅವಧಿ ನೋಡಿದರೆ 8 ವರ್ಷ 273 ದಿನಗಳಿದಾವಲ್ಲ ಸರ್ ಅಂತಂದರೆ, ಇಲ್ಲಿ 1973ರವರೆಗೂ ಕೂಡ ಅವಧಿ ನಿಗದಿಯೇ ಆಗಿರಲಿಲ್ಲ. ಸರ್ಕಾರದ ಇಚ್ಛೆಗೆ ಅನುಗುಣವಾಗಿ ಅಧಿಕಾರದಲ್ಲಿ ಮುಂದುವರಿತಿದ್ರು. 73ಕ್ಕೆ 5 ವರ್ಷಕ್ಕೆ ನಿಗದಿಪಡಿಸ್ತೀವಿ. 86 ಮತ್ತು ಜನವರಿ 1ರಿಂದ ಅನ್ವಯ ಆಗುವಂತೆ 6 ವರ್ಷಕ್ಕೆ ನಿಗದಿಪಡಿಸಲಾಗಿದೆ. ಅದರಿಂದ ನೆನ್ಪಿಟ್ಕೊಳ್ಳಿ, ಸುಕುಮಾರ್ ಸೇನ್ ಮೊದಲ ಚುನಾವಣಾ ಆಯುಕ್ತರಾಗಿ ಕಾರ್ಯವನ್ನು ನಿರ್ವಹಿಸಿದ್ದು ಎಲ್ಲಿಂದ ಎಲ್ಲಿವರೆಗೆ ಅಂದರೆ 21 ಮಾರ್ಚ್ 1950ರಿಂದ 19 ಡಿಸೆಂಬರ್ 1958ರವರೆಗೆ. ಇನ್ನು ಎರಡನೆಯವರಾಗಿ ಕಾರ್ಯವನ್ನು ನಿರ್ವಹಿಸಿದ್ದು ಕಲ್ಯಾಣ ಸುಂದರಮ್ಮನವರು 20 ಡಿಸೆಂಬರ್ 1958ರಿಂದ 30 ಸೆಪ್ಟೆಂಬರ್ 1967ರವರೆಗೆ ಇವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇವರ ಅವಧಿಯೂ ಕೂಡ 8 ವರ್ಷ 284 ದಿನಗಳವರೆಗೆ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇನ್ನು ಮೂರನೆಯವರಾಗಿ SP ಸೇನ್ ವರ್ಮಾ 1 ಅಕ್ಟೋಬರ್ 1967ರಿಂದ 30 ಸೆಪ್ಟೆಂಬರ್ 1972ರವರೆಗೆ ಕಾರ್ಯವನ್ನು ನಿರ್ವಹಿಸಿದ್ದಾರೆ. 4 ವರ್ಷ 365 ದಿನಗಳು ಅಂತೇಳಿ. ಇನ್ನು ನಾಲ್ಕನೆಯವರಾಗಿ ನಾಗೇಂದ್ರ ಸಿಂಗ್ ಅವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. 1 ಅಕ್ಟೋಬರ್ 1972ರಿಂದ 6 ಫೆಬ್ರವರಿ 1973ರವರೆಗೆ 178 ದಿನಗಳು. ಇವರು ನಾಗೇಂದ್ರ ಸಿಂಗ್ ಅವ್ರದ್ದು ಇನ್ನೊಂದು ವಿಶೇಷತೆ ಏನು ಅಂತಂದರೆ, ನಂತರ ಈ ನಾಗೇಂದ್ರ ಸಿಂಗ್ ಅವರು ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸಿರೋದನ್ನು ನಾವು ನೋಡ್ತೀವಿ. ಇನ್ನು ಐದನೆಯವರಾಗಿ ಟಿ ಸ್ವಾಮಿನಾಥನ್ ಅವರು 7 ಫೆಬ್ರವರಿ 1973ರಿಂದ 17 ಜೂನ್ 1977ರವರೆಗೆ 4 ವರ್ಷ 10 ದಿನಗಳು ಕಾರ್ಯವನ್ನು ನಿರ್ವಹಿಸಿದ್ದನ್ನು ನಾವು ನೋಡ್ತೀವಿ. ಇನ್ನು ಆರನೆಯವರಾಗಿ SL ಸೆಕ್ದರ್ ಅವರು 18 ಜೂನ್ 1977ರಿಂದ 17 ಜೂನ್ 1982ರವರೆಗೆ, ಅಂದರೆ 4 ವರ್ಷ 364 ದಿನಗಳ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇನ್ನು RK ತ್ರಿವೇದಿಯವರು 18 ಜೂನ್ 1982ರಿಂದ 31 ಡಿಸೆಂಬರ್ 1985ರವರೆಗೆ, ಅಂದರೆ 3 ವರ್ಷ 196 ದಿನಗಳು ಕಾರ್ಯವನ್ನು ನಿರ್ವಹಿಸಿದ್ದನ್ನು ನೋಡ್ತೀವಿ. ನಂತರ RVS ಪೆರಿ ಶಾಸ್ತ್ರಿ ಅವರು 1 ಜನವರಿ 1986ರಿಂದ 25 ನವೆಂಬರ್ 1990ರವರೆಗೆ, ಅಂದರೆ 4 ವರ್ಷ 328 ದಿನಗಳು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇನ್ನು ಚುನಾವಣಾ ಆಯೋಗದ ಇತಿಹಾಸದಲ್ಲೇ ಏಕೈಕ ಮಹಿಳಾ ಆಯುಕ್ತರಾಗಿ ಕಾರ್ಯವನ್ನು ನಿರ್ವಹಿಸಿದವರು ಯಾರು ಅಂತಂದರೆ
ನೋಡಿ, ವಿ ಎಸ್ ರಮಾದೇವಿಯವರು ಇವರು 26 ನವೆಂಬರ್ 1990ರಿಂದ 11 ಡಿಸೆಂಬರ್ 1990ರವರೆಗೆ ಅಂದರೆ 16 ದಿನಗಳವರೆಗೆ ಚುನಾವಣಾ ಆಯೋಗದ ಆಯುಕ್ತರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇದು ತಮ್ಮ ಪರೀಕ್ಷಾ ದೃಷ್ಟಿಯಿಂದ ಪ್ರಮುಖವಾದದ್ದು. ಇದುವರೆಗೂ ಚುನಾವಣಾ ಆಯೋಗದ ಆಯುಕ್ತರು ಅಂದರೆ ಮುಖ್ಯ ಆಯುಕ್ತರಾಗಿ ಕಾರ್ಯವನ್ನು ನಿರ್ವಹಿಸಿದಂಥ ಏಕೈಕ ಮಹಿಳೆ ಯಾರು ಅಂತಾರೆ ವಿ ಎಸ್ ರಮಾದೇವಿಯವರು. ಮತ್ತು ಅತಿ ಕಡಿಮೆ ಅವಧಿಗಿದ್ದವರು ಕೂಡ ಯಾರು ಅಂತಾರೆ ವಿ ಎಸ್ ರಮಾದೇವಿಯವರು. ನೆನ್ಪಿಟ್ಕೊಳ್ಳಿ, 9ನೇ ಆಯುಕ್ತರು. ಇನ್ನು ಚುನಾವಣಾ ಆಯೋಗದಲ್ಲಿ ಒಟ್ಟಾರೆ ಚುನಾವಣಾ ಆಯೋಗದ ಸುಧಾರಣೆಗೆ ಮತ್ತು ಎಲ್ಲ ರಾಜಕೀಯ ಪಕ್ಷಗಳಿಗೂ ಕೂಡ ಸರಿಯಾದಂಥ ಒಂದು ಪಾಠವನ್ನು ಮಾಡದಂಥ ಚುನಾವಣಾ ಆಯೋಗದ ಆಯುಕ್ತರು ಯಾರು ಅಂತಂದರೆ, ಮುಂಚೆ ಚುನಾವಣಾ ಆಯೋಗದ ಆಯುಕ್ತರಾಗಿ ಇಷ್ಟೊಂದು ಪರಿಣಾಮಕಾರಿ ಕೆಲಸವನ್ನು ಮಾಡಬಹುದು ಅಂತೇಳಿ ಒಟ್ಟಾರೆ ತಿಳಿಸಿಕೊಟ್ಟವರು ಯಾರು ಅಂತಾರೆ ಟಿ ಎನ್ ಶೇಷನ್ ಅವರು. ಇವರು 10ನೇ ಆಯುಕ್ತರಾಗಿ 12 ಡಿಸೆಂಬರ್ 1990ರೊಳಗಡೆ ಅಧಿಕಾರವನ್ನು ವಹಿಸ್ಕೊತಾರೆ. 11 ಡಿಸೆಂಬರ್ 1996ರವರೆಗೂ 6 ವರ್ಷ ಕಾರ್ಯವನ್ನು ನಿರ್ವಹಿಸ್ತಾರೆ. ಇವರ ಅವಧಿಯಲ್ಲಿ ಎಪಿಕ್ ಕಾರ್ಡ್ ಅನ್ನುವಂಥದ್ದು ಅಥವಾ ಚುನಾವಣಾ ಗುರುತಿನ ಚೀಟಿ ಅನ್ನುವಂಥದ್ದು ಜಾರಿಗೆ ಬಂದಿದ್ದು ಅನ್ನೋದನ್ನು ನಾವು ನೆನಪಿಟ್ಕೋಬೇಕು. ಇವರು 10ನೇ ಆಯುಕ್ತರು. ಇದರ ಬಗ್ಗೆ ತಮಗೆ ಗಮನ ಇರಲಿ. ಇನ್ನು 11ನೇ ಆಯುಕ್ತರಾಗಿ ಟಿ ಎನ್ ಶೇಷನ್ ಅವರ ನಂತರ ಬಂದವರು ಯಾರು ಅಂತಾರೆ ಎಂ ಎಸ್ ಗಿಲ್ ಅವರು. ಇವರು 12 ಡಿಸೆಂಬರ್ 1996ರಿಂದ 13 ಜೂನ್ 2001ರವರೆಗೂ 4 ವರ್ಷ 69 ದಿನಗಳವರೆಗೆ ಕಾರ್ಯವನ್ನು ನಿರ್ವಹಿಸಿದರು. ಇಲ್ಲಿ ಒಂದು ಅಂಶ ತಮಗೆ ಗೊತ್ತಿರಲಿ, ಟಿ ಎನ್ ಶೇಷನ್ ಅವರು ಚುನಾವಣಾ ಗುರುತಿನ ಚೀಟಿಯನ್ನು ಅಥವಾ ಮತದಾರರ ಎಪಿಕ್ ಕಾರ್ಡ್ ಅಂತ ಏನು ಕರಿತೀವಲ್ಲ ಅದನ್ನು ಕಡ್ಡಾಯಗೊಳಿಸಿದರು. ಆದರೆ ಚುನಾವಣೆಯಲ್ಲಿ ಹೆಚ್ಚು ಜನತೆ ಪಾಲ್ಗೊಳ್ಳಿ ಅಂತೇಳಿ ಎಂ ಎಸ್ ಗಿಲ್ ಅವರ ಅವಧಿ ಒಳಗಡೆ ಬರೀ ಚುನಾವಣಾ ಎಪಿಕ್ ಕಾರ್ಡ್ ಅಲ್ಲ, ಅದರ ಜೊತೆಗೆ ಇತರೆ ದಾಖಲಾತಿಗಳನ್ನು ಸಲ್ಲಿಸಿ ಚುನಾವಣೆಯಲ್ಲಿ ಮತದಾನ ಮಾಡಬಹುದು ಅನ್ನುವಂಥ ಅವಕಾಶವನ್ನು ಮಾಡಿಕೊಟ್ಟವರು ಯಾರು ಅಂತಾರೆ ಎಂ ಎಸ್ ಗಿಲ್ ಅವರು. ಅದು ತಮ್ಮ ಗಮನಕ್ಕಿರಲಿ. ಇನ್ನು 12ನೇ ಆಯುಕ್ತರಾಗಿ ಜೆ ಎಂ ಲಿಂಗ್ಡೋ 14 ಜೂನ್ 2001ರಿಂದ 7 ಫೆಬ್ರವರಿ 2004ರವರೆಗೆ 2 ವರ್ಷ 269 ದಿನಗಳ ಕಾರ್ಯವನ್ನು ನಿರ್ವಹಿಸಿದರೆ, ಟಿ ಎಸ್ ಕೃಷ್ಣಮೂರ್ತಿ ಅಂತೇಳಿ 13ನೇ ಆಯುಕ್ತರಾಗಿ 8 ಫೆಬ್ರವರಿ 2004ರಿಂದ 15 ಮೇ 2005ರವರೆಗೆ ಅಂದರೆ 1 ವರ್ಷ 69 ದಿನಗಳವರೆಗೆ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇನ್ನು 14ನೇ ಆಯುಕ್ತರಾಗಿ ಪಿ ಬಿ ಟಂಡನ್ ಅವರು 16 ಮೇ 2005ರಿಂದ 29 ಜೂನ್ 2006ರವರೆಗೆ ಅಂದರೆ 269 ದಿನಗಳ ಕಾರ್ಯವನ್ನು ನಿರ್ವಹಿಸಿರೋದನ್ನು ನೋಡ್ತೀವಿ. ಇನ್ನು 15ನೇ ಆಯುಕ್ತರಾಗಿ ಎನ್ ಗೋಪಾಲಸ್ವಾಮಿ ಅವರು 30 ಜೂನ್ 2006ರಿಂದ 20 ಏಪ್ರಿಲ್ 2009ರವರೆಗೆ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇವರ ಒಟ್ಟಾರೆ ಅವಧಿ 2 ವರ್ಷ 294 ದಿನಗಳು. ಇನ್ನು 16ನೇ ಆಯುಕ್ತರಾಗಿ ಕಾರ್ಯವನ್ನು ನಿರ್ವಹಿಸಿದ್ದು 21 ಏಪ್ರಿಲ್ 2009ರಿಂದ 29 ಜುಲೈ 2010ರವರೆಗೆ ಕಾರ್ಯವನ್ನು ನಿರ್ವಹಿಸಿದವರು ಯಾರು ಅಂತಾರೆ ನವೀನ್ ಚಾವ್ಲಾ. 16ನೇ ಆಯುಕ್ತರು ನವೀನ್ ಚಾವ್ಲಾ. ಇವರು 1 ವರ್ಷ 89 ದಿನಗಳವರೆಗೆ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇನ್ನು 17ನೇ ಆಯುಕ್ತರಾಗಿ ಎಸ್ ವೈ ಕುರೇಶಿ ಅವರು 30 ಜುಲೈ 2010ರಿಂದ 10 ಜೂನ್ 2012ರವರೆಗೆ ಅಂದರೆ 1 ವರ್ಷ 316 ದಿನಗಳವರೆಗೆ ಕಾರ್ಯವನ್ನು ನಿರ್ವಹಿಸಿರೋದನ್ನು ನಾವು ನೋಡ್ತೀವಿ. ಇನ್ನು 18ನೇ ಆಯುಕ್ತರಾಗಿ ವಿ ಎಸ್ ಸಂಪತ್ ಅವರು 11 ಜೂನ್ 2012ರಿಂದ 15 ಜೂನ್ 2015ರವರೆಗೆ ಅಂದರೆ 2 ವರ್ಷ 218 ದಿನಗಳವರೆಗೆ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇನ್ನು 19ನೇ ಆಯುಕ್ತರಾಗಿ ಹರಿಶಂಕರ್ ಬ್ರಹ್ಮ ಅವರು 16 ಜನವರಿ 2015ರಿಂದ 18 ಏಪ್ರಿಲ್ 2015ರವರೆಗೆ ಅಂದರೆ 92 ದಿನಗಳವರೆಗೆ ಕಾರ್ಯವನ್ನು ನಿರ್ವಹಿಸಿರೋದನ್ನು ನೋಡ್ತೀವಿ. ಇನ್ನು 20ನೇ ಆಯುಕ್ತರಾಗಿ ನಸೀಂ ಜೈದಿ ಎನ್ನುವರು 19 ಏಪ್ರಿಲ್ 2015ರಿಂದ 5 ಜುಲೈ 2017ರವರೆಗೆ ಅಂದರೆ 2 ವರ್ಷ 77 ದಿನಗಳವರೆಗೆ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇನ್ನು 21ನೇ ಆಯುಕ್ತರಾಗಿ ಅಚಲ್ ಕುಮಾರ್ ಜ್ಯೋತಿ ಅವರು 6 ಜುಲೈ 2017ರಿಂದ 22 ಜನವರಿ 2018ರವರೆಗೆ ಸರಿಯಾಗಿ 200 ದಿನಗಳವರೆಗೆ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇನ್ನು 22ನೇ ಆಯುಕ್ತರಾಗಿ ಕಾರ್ಯವನ್ನು ನಿರ್ವಹಿಸಿದವರು ಓಂ ಪ್ರಕಾಶ್ ರಾವತ್ 23 ಜನವರಿ 2018ರಿಂದ 1 ಡಿಸೆಂಬರ್ 2018ರವರೆಗೆ ಅಂದರೆ 312 ದಿನಗಳವರೆಗೆ ಇವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ.
ಇನ್ನು 23ನೇ ಆಯುಕ್ತರಾಗಿ ಕಾರ್ಯವನ್ನು ನಿರ್ವಹಿಸಿದ್ಯಾರು ಅಂತಂದರೆ ಸುನಿಲ್ ಅರೋರಾ. 2 ಡಿಸೆಂಬರ್ 2018ರಿಂದ 12 ಏಪ್ರಿಲ್ 2021ರವರೆಗೆ ಅಂದರೆ 2 ವರ್ಷ 131 ದಿನಗಳವರೆಗೆ ಕಾರ್ಯವನ್ನು ನಿರ್ವಹಿಸಿದ್ದನ್ನು ನೋಡ್ತೀವಿ. 24ನೇ ಇತ್ತೀಚೆಗೆ ನಿವೃತ್ತರಾಗಿರೋರು ಯಾರು ಅಂತಂದರೆ 24ನೇ ಮುಖ್ಯ ಆಯುಕ್ತರಾಗಿ ಕಾರ್ಯವನ್ನು ನಿರ್ವಹಿಸಿದವರು 13 ಏಪ್ರಿಲ್ 2021ರಿಂದ 14 ಮೇ 2022ರವರೆಗೆ ಕಾರ್ಯವನ್ನು ನಿರ್ವಹಿಸಿದ್ದು ಸುಶೀಲ್ ಚಂದ್ರ ಅಂತೇಳಿ. ಇವರ ಅವಧಿ 1 ವರ್ಷ 31 ದಿನಗಳಾಗಿತ್ತು. ಇವರು 24ನೇ ಆಯುಕ್ತರಾಗಿ ಕಾರ್ಯವನ್ನು ನಿರ್ವಹಿಸಿದರು. ಇನ್ನು ಪ್ರಸ್ತುತವಾಗಿ 2022 ಮೇ 15ರಿಂದ ಕಾರ್ಯವನ್ನು ನಿರ್ವಹಿಸ್ತಿರೋರು ಯಾರು ಅಂತಂದರೆ ರಾಜೀವ್ ಕುಮಾರ್ ಅನ್ನುವಂಥವ್ರು ನಿರ್ವಹಿಸ್ತಿದ್ದಾರೆ. ಪ್ರಸ್ತುತ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರಾಗಿ 15 ಮೇ 2022ರಿಂದ ರಾಜೀವ್ ಕುಮಾರ್ ಅವರು ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ. ಇವರ ಅವಧಿ ಎಲ್ಲಿವರೆಗೆ ಇದೆ ಅಂತಂದರೆ 18 ಫೆಬ್ರವರಿ 2025ರವರೆಗೂ ಕೂಡ ಇವರ ಅವಧಿ ಇದೆ. ಇವರು 65 ವರ್ಷವನ್ನು 2025 18 ಫೆಬ್ರವರಿಗೆ ಪೂರೈಸ್ತಾರೆ. ಇವರೇನಾದರೂ ಅವಧಿಗಿಂತ ಮುಂಚೆ ರಾಜೀನಾಮೆಯನ್ನು ಕೊಡದೇ ಇದ್ದರೆ 2025 ಫೆಬ್ರವರಿ 18ರವರೆಗೂ ಮುಂದುವರಿತಾರೆ. ಇದಿಷ್ಟು ನಾವು ತಿಳ್ಕೋಬೇಕಾಗಿರೋದು. ನಮಗೆ ಈ ಅಂಶಗಳಲ್ಲಿ ಅತಿ ಪ್ರಮುಖವಾಗಿರುವಂಥವುಗಳನ್ನು ನಾನು ನಿಮಗೆ ಹೈಲೈಟರ್ ಮೂಲಕ ತೋರಿಸಿದ್ದೀನಿ. ಇದರಲ್ಲಿ ಅತಿ ಪ್ರಮುಖವಾಗಿ ನಾವು ನೆನಪಿಟ್ಕೋಬೇಕಾಗಿರೋದೇನು ಅಂತಂದರೆ 1ನೇ ಆಯುಕ್ತರಾಗಿರುವಂಥ ಸುಕುಮಾರ್ ಸೇನ್ ಅವರ ಬಗ್ಗೆ, ಅದರ ಜೊತೆಗೆ 4ನೇ ಆಯುಕ್ತರಾಗಿರುವಂಥ ನಾಗೇಂದ್ರ ಸಿಂಗ್ ಅವರ ಬಗ್ಗೆ, ಇನ್ನು ಏಕೈಕ ಮಹಿಳಾ ಮುಖ್ಯ ಆಯುಕ್ತರಾಗಿ ಕಾರ್ಯವನ್ನು ನಿರ್ವಹಿಸಿರುವಂಥ VS ರಮಾದೇವಿಯವರು, 10ನೇ ಆಯುಕ್ತರಾಗಿರುವಂಥ TN ಶೇಷನ್ ಮತ್ತು 11ನೇ ಆಯುಕ್ತರಾಗಿರುವಂಥ MS ಗಿಲ್ ಅವರ ಬಗ್ಗೆ, ಅದರ ಜೊತೆಗೆ ಪ್ರಸ್ತುತ 25ನೇ ಮುಖ್ಯ ಆಯುಕ್ತರಾಗಿ ಕಾರ್ಯವನ್ನು ನಿರ್ವಹಿಸ್ತಿರೋರು ಯಾರು ಅಂತಂದರೆ ರಾಜೀವ್ ಕುಮಾರ್. ಇದನ್ನು ನೆನಪಿಟ್ಕೊಳ್ಳಿ. ಇನ್ನು ಚುನಾವಣಾ ಆಯೋಗದಲ್ಲಿ ಒಬ್ಬರು ಮುಖ್ಯ ಆಯುಕ್ತರಿದ್ದರೆ ಇನ್ನಿಬ್ಬರು ಆಯುಕ್ತರಿರ್ತಾರೆ. ಇತ್ತೀಚೆಗೆ ಇಬ್ಬರು ಆಯುಕ್ತರಾಗಿ ನೇಮಕ ಆದವರು ಯಾರು ಅಂತಾರೆ, ಒಬ್ಬರು ಜ್ಞಾನೇಶ್ ಕುಮಾರ್, 2ನೇಯವರು ಸುಖಬೀರ್ ಸಿಂಗ್ ಸಂಧು ಅಂತೇಳಿ ಇತ್ತೀಚೆಗೆ ನೇಮಕಗೊಂಡಿದ್ದಾರೆ. ಇದಿಷ್ಟು ಇವತ್ತಿನ ತರಗತಿಯಲ್ಲಿರುವಂಥ ಅಂಶ. ಇದನ್ನು ಚೆನ್ನಾಗಿ ಮನನ ಮಾಡ್ಕೊಳ್ತೀರಿ ಅಂತ ಹೇಳ್ತಾ ಈ ವಿಡಿಯೋ ತಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಂದನೆಗಳು.